ಸುಸ್ವಾಗತ ಗೆಳೆಯರೇ, ಮತ್ತೊಮ್ಮೆ ಸೂರಜ್ ಕಂಪ್ಯೂಟರ್ ಕೋಚಿಂಗ್ ಯೂಟ್ಯೂಬ್ ಚಾನಲ್ನಲ್ಲಿ. ಇವತ್ತು ನಾವು ಟ್ಯಾಲಿ ಅನ್ನುವಂಥ ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್, ಅಕೌಂಟಿಂಗ್ ಸಾಫ್ಟ್ವೇರ್ನ ಇಂಪಾರ್ಟೆಂಟ್ ಶಾರ್ಟ್ಕಟ್ಸ್ ಬಗ್ಗೆ ಮಾತಾಡೋಣ. ಬಹಳಷ್ಟು ಮಂದಿಗೆ ಶಾರ್ಟ್ಕಟ್ಸ್ ಬಗ್ಗೆ ನೆನಪಿರೋಲ್ಲ. ಈ ರೀಲಲ್ಲಿ ನಾವು ಶಾರ್ಟ್ಕಟ್ಸ್ ಬಗ್ಗೆ ಮಾತಾಡೋಣ. ವಾಟ್ ಆರ್ ದ ಇಂಪಾರ್ಟೆಂಟ್ ಶಾರ್ಟ್ಕಟ್ಸ್ ಕೀಸ್ ಇನ್ ದ ಟ್ಯಾಲಿ? ರೆಸಿಪ್ಟ್ ಓಚರ್ ಅಂತ ಬರುತ್ತೆ. ಆ್ಯಸ್ ವಿ ಹ್ಯಾವ್ ಡಿಸ್ಕಸ್ಡ್, ಅಂದರೆ ಮೊದಲೇ ನಾನು ಹೇಳಿದ್ದೀನಿ ಯಾವ ಓಚರ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ. ರೆಸಿಪ್ಟ್ ಓಚರ್ ಅಂತಂದರೆ ಕ್ಯಾಶ್ ಇನ್ ಅಂತ ಹೇಳ್ತೀವಿ ನಾವು. ಯಾವಾಗ ಬಿಸ್ನೆಸ್ನಲ್ಲಿ ದುಡ್ಡು ಒಳಗೆ ಬರುತ್ತೋ ಆವಾಗ ನಾವು ರೆಸಿಪ್ಟ್ ಓಚರ್ನ ಯೂಸ್ ಮಾಡ್ತೀವಿ. ಶಾರ್ಟ್ಕಟ್ ಕೀ ಈಸ್ F6. F6 ಕೀನ ನೀವು ರೆಸಿಪ್ಟ್ ಓಚರ್ ಸಲುವಾಗಿ ಯೂಸ್ ಮಾಡ್ತೀರಾ. ಪೇಮೆಂಟ್ ಓಚರ್, ವೆನ್ ಎವರ್ ವಿ ಆರ್ ಡೂಯಿಂಗ್ ಟ್ರಾನ್ಸಾಕ್ಷನ್ ಫಾರ್ ದ ಪೇಮೆಂಟ್, ಪೇಮೆಂಟನ್ನು ಟ್ರಾನ್ಸಾಕ್ಷನ್ನ ಮಾಡುವಾಗ ನಾವು ಶಾರ್ಟ್ಕಟ್ ಕೀ ಯೂಸ್ ಮಾಡ್ತೀವಿ F5. ಅದೇ ಥರ ಕಾಂಟ್ರಾ ಓಚರ್ ಅಂದರೆ ಬ್ಯಾಂಕಿಂಗ್ ಓಚರ್ ಅಂತ ಹೇಳ್ತೀವಿ, ಅದರ ಶಾರ್ಟ್ಕಟ್ ಕೀ ಬಂದುಬಿಟ್ಟು F4. ಜರ್ನಲ್ ಓಚರ್, ಅಡ್ಜಸ್ಟ್ಮೆಂಟ್ ಓಚರ್ ಅಂತ ಹೇಳ್ತೀವಿ, ಅದರ ಶಾರ್ಟ್ಕಟ್ ಕೀ ಬಂದುಬಿಟ್ಟು F7. ಪರ್ಚೇಸ್ ಓಚರ್, ಮೋಸ್ಟ್ ಇಂಪಾರ್ಟೆಂಟ್ ಓಚರ್ಸ್ ಯಾವುವು ಬಿಸ್ನೆಸ್ ಒಳಗಡೆ ಬಹಳಷ್ಟು ಇಂಪಾರ್ಟೆಂಟ್ ಓಚರ್ ಅಂದರೆ ಪರ್ಚೇಸ್ ಆ್ಯಂಡ್ ಸೇಲ್ ಓಚರ್ ಅಂತ ಹೇಳ್ತೀವಿ. ಪರ್ಚೇಸ್ ಓಚರ್ಗೆ ನಾವು F9 ಅಂತ ಪ್ರೆಸ್ ಮಾಡ್ತೀವಿ, ಹಾಗೂ ಸೇಲ್ ಓಚರ್ಗೆ ನಾವು F8 ಅಂತ ಪ್ರೆಸ್ ಮಾಡ್ತೀವಿ. ಇಫ್ ಯು ರಿಯಲಿ ವಾಂಟ್ ಟು ಬಿಕಮ್ ಪರ್ಫೆಕ್ಟ್, then please subscribe my channel and support me. Thank you very much.